ವೆಲ್ಕಮ್ ಟು ಪೌಷ್ಟಿಕ ಫುಡ್ ಚಾನಲ್. ಈ ರೀತಿಯಾಗಿ ಒಂದು ತೊಕ್ಕು ಮಾಡಿಟ್ಕೊಂಡ್ರೆ ಸುಮಾರು ದಿನಗಳವರೆಗೂ ನೀವು ಶೇಖರಿಸಿಟ್ಕೋಬೋದು. ಮನೆಯಲ್ಲಿ ಸಾರು ಅಥವಾ ಸಾಂಬಾರು ಏನಾದರೂ ಮಾಡದೇ ಇರೋವಂಥ ಸಂದರ್ಭದಲ್ಲಿ ಈ ರೀತಿ ತೊಕ್ಕಿದ್ರೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು, ಅಥವಾ ಚಪಾತಿ ಜೊತೆಗೆ ನೆಂಚ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ, ಮೊಸರನ್ನದ ಜೊತೆಗೆ ನೆಂಚ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಲವಾರು ವೆರೈಟಿನಲ್ಲಿ ತೊಕ್ಕು ಮಾಡ್ತಾರೆ. ಇಂದಿನ ವಿಡಿಯೋನಲ್ಲಿ ಕರಿಬೇವು ಸೊಪ್ಪಿನ ತೊಕ್ಕು ಮಾಡೋದನ್ನು ನೋಡೋಣ. ಫ್ರೆಶ್ ಆಗಿರೋಂಥ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, ಒಂದು ಸಣ್ಣ ಕಟ್ಟಷ್ಟು. ಕರಿಬೇವಿನ ಸೊಪ್ಪಲ್ಲಿ ಸಾಕಷ್ಟು ಪೋಷಕಾಂಶಗಳಿದೆ. ಕಣ್ಣಿನ ದೃಷ್ಟಿಗೆ, ಚರ್ಮದ ಆರೋಗ್ಯಕ್ಕೆ, ಕೂದಲು ಬೆಳವಣಿಗೆಗೆಲ್ಲ ತುಂಬಾ ಹೆಲ್ಪ್ಫುಲ್ ಇದು. ಒಳ್ಳೆ ಡೈಜೆಷನ್ ಕೂಡ ಆಗುತ್ತೆ. ಇನ್ನೂ ಸಾಕಷ್ಟು ಪ್ರಯೋಜನಗಳಿವೆ. ಆದಷ್ಟು ಫ್ರೆಶ್ ಆಗಿರೋವಂಥ ಸೊಪ್ಪನ್ನೇ ತೊಗೊಳ್ಳಿ. ನೋಡಿ, ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಸೋರೋದಕ್ಕೆ ಇಟ್ಟಿದ್ದೀನಿ. ಅಷ್ಟು ಹೊತ್ತಿಗೆ ಉಳಿದಂಥ ತಯಾರಿ ಮಾಡ್ಕೊಳ್ಳೋಣ. ಕಡಾಯಿಗೆ 1 ಟೀ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನ್ ಸಾಸಿವೆ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇದೆಲ್ಲ ಚಿಟ್ಬಿಡೋದಕ್ಕೆ ಶುರುವಾಗಿದೆ. ಇದನ್ನು ತೆಗೆದುಬಿಟ್ಟು ಇನ್ನೊಂದು ಪ್ಲೇಟ್ಗೆ ಇಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಅದೇ ಕಡಾಯಿಗೆ 2 ಸಣ್ಣ ಸೌಟಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಸಾಂಬಾರಲ್ಲಿ ಅಥವಾ ಇನ್ಯಾವುದೇ ಅಡುಗೆಗಳಲ್ಲಿ ಕರಿಬೇವಿನ ಸೊಪ್ಪನ್ನು ಬಳಸಿದಾಗ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾರೆ, ಯಾರೂ ತಿನ್ನೋದೇ ಇಲ್ಲ. ಈ ರೀತಿ ತೊಕ್ಕು, ಚಟ್ನಿ ಪುಡಿ, ಕರಿಬೇವಿನ ಸೊಪ್ಪಿನ ರೈಸ್ ಆವಾಗವಾಗ ಮಾಡಿ ಕೊಡೋದ್ರಿಂದ ಈ ಕರಿಬೇವಿನ ಸೊಪ್ಪಲ್ಲಿರೋವಂಥ ಅಷ್ಟು ಬೆನಿಫಿಟ್ಸು ಸಿಗುತ್ತೆ. ಸುಮಾರು 5 ನಿಮಿಷದಿಂದ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಬಾಡಿಸಿದ್ದಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾಗೋಷ್ಟೊತ್ತಿಗೆ ನಾವು ಮೊದಲೇ ಹುರಿದಿಟ್ಟಿದ್ದಂಥ ಮೆಂತ್ಯ ಮತ್ತು ಸಾಸಿವೆನ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೈಸಾಗಿ ಪುಡಿ ಮಾಡಿರಬೇಕು. ಅದೇ ಜಾರ್ಗೆ ಹುರಿದಂಥ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಕೂಡ ರುಬ್ಕೊಳ್ಳೋಣ. ಬೇಕಿದ್ರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು. ನಾನು ನೀರು ಹಾಕ್ತಾಯಿಲ್ಲ, ಹಾಗೆ ರುಬ್ತಾ ಇದ್ದೀನಿ. ನೋಡಿ, ಕರಿಬೇವಿನ ಸೊಪ್ಪೆಲ್ಲ ರುಬ್ಬಿದಾಗಿದೆ. ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕು. ಕಡಾಯಿಗೆ 5 ಸಣ್ಣ ಸೌಟಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ತೊಕ್ಕುಗೆ ಸ್ವಲ್ಪ ಎಣ್ಣೆ ಹೆಚ್ಚೇ ಹಿಡಿಸುತ್ತೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಪುಡಿ ಕೂಡ ಮಾಡಿ ಸೇರಿಸ್ತೀವಲ್ಲ, ಹಾಗಾಗಿ ಸ್ವಲ್ಪ ಹಿಂಗನ್ನು ಕೂಡ ಹಾಕೋಣ. ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಬಿಟ್ಟು ಇದೆಲ್ಲ ಗರಿ ಗರಿಯಾಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ದೊಡ್ಡ ನಿಂಬೆಹಣ್ಣಿನ ಸೈಜ್ನ ಹುಣಸೆಹಣ್ಣನ್ನು ನೆನೆಸ್ಬಿಟ್ಟು ಅದರ ರಸ ತೆಗೆದುಬಿಟ್ಟು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಬೆಲ್ಲ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡೋಣ.
ನೋಡಿ ಬೆಲ್ಲ ಎಲ್ಲ ಕರಗಿದೆ, ಹುಣಸೆ ಗೊಜ್ಜು ಕುದಿಯೋದಕ್ಕೆ ಶುರು ಆಗಿದೆ. ಈ ಹಂತದಲ್ಲಿ ಕರಿಬೇವಿನ ಸೊಪ್ಪಿನ ಪುಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಸೇರಿಸ್ಬೇಕು. ಹಾಗೆಯೇ ಅಚ್ಕಾರದ ಪುಡಿ, ಇದು 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಇರುತ್ತೆ ಇದು ಪುಡಿ, ಆದ್ದರಿಂದ ನೀವು ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಯಾವ ಪುಡಿ ಬಳಸ್ತೀರಾ ನಿಮ್ಮ ಮನೆಯಲ್ಲಿ ಅದ್ರಿಗೆ ತಕ್ಕಂತೆ ಹಾಕ್ಕೋಬೋದು. ಇದು ಕುದಿಯೋದಕ್ಕೆ ಸ್ವಲ್ಪ ಸಮಯ ಹಿಡಿಸುತ್ತೆ. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಕುದಿಯೋದಕ್ಕೆ ಬಿಡಬೇಕು. ಸುಮಾರು ಹೊತ್ತಿಂದ ಕುದೀತಾ ಇದೆ. ಸ್ವಲ್ಪನೇ ಎಣ್ಣೆ ಬಿಡೋದಕ್ಕೆ ಶುರು ಆಗಿದೆ, ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಈ ಹಂತದಲ್ಲಿ ನಾವು ಹುರಿದ್ಬಿಟ್ಟು ಪುಡಿ ಮಾಡಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆ ಪುಡಿ, ಇದನ್ನು ಸೇರಿಸೋಣ. ನೋಡಿ ಇನ್ನೇನು ಸಿದ್ಧವಾಗ್ತಾ ಇದೆ. ಚೆನ್ನಾಗಿ ಕುದಿಸಿ ಅದ್ರ ತೇವಾಂಶ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಇಟ್ಕೊಂಡ್ರೆ ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ. ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ತಿಂಗ್ಳುಗಟ್ಟಲೆ ಇಟ್ಕೊಂಡ್ರೂ ಹಾಳಾಗೋದಿಲ್ಲ. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿದೆ. ತೊಕ್ಕು ತಿರುಗಿಸೋವಾಗ ಅದು ಒಂದು ಸೈಡಿಗೆ ನೀಟಾಗಿ ಬರ್ತಾ ಇದೆ. ಈ ಹದ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಇದು ಕರೆಕ್ಟಾದಂಥ ಹದ. ಇನ್ನೂ ಇದು ಕುದಿಯೋ ಅವಶ್ಯಕತೆ ಇಲ್ಲ, ಸ್ಟವ್ ಆಫ್ ಮಾಡಿಬಿಡೋಣ. ಇದು ತಣ್ಣಗಾದ ನಂತರ ಒಂದು ಏರ್ ಟೈಟ್ ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ಹೊರಗಡೆ ಇಟ್ಟರೆ ಒಂದು 15 ದಿನ ಹಾಗೆ ಇಟ್ಕೋಬೋದು. ಫ್ರಿಡ್ಜ್ನಲ್ಲಿ ಇಟ್ಟರೆ ತಿಂಗ್ಳುಗಟ್ಟಲೆ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.